ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ನಮ್ಮ ಚಾನಲ್ನ ಇದೇ ಮೊದಲು ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮುಂಚೆಯಿಂದ ನೋಡ್ತಾ ಇದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ವಿಷಯವನ್ನು ತಟ್ಟನೆ ನಿರ್ಧರಿಸಿ ಬಿಡುವುದರಿಂದ ಧರ್ಮಸ್ಥನಾಗುವುದಿಲ್ಲ. ಯಾವನು ಅರ್ಥವನ್ನು ಅನರ್ಥವನ್ನು ಎರಡನ್ನು ನಿಶ್ಚಯಿಸಿ ಪಂಡಿತನಾಗಿ ಬಲಾತ್ಕಾರವಿಲ್ಲದೆ ಉಳಿದವರನ್ನು ಸಮವಾದ ಧರ್ಮದಿಂದ ತಿದ್ದುವನೋ, ಧರ್ಮದಿಂದ ಕಾಪಾಡಲ್ಪಟ್ಟಿರುವ ಆ ಜಾಣನು ಧರ್ಮಸ್ಥ ಎನಿಸುವನು. ಬಹುವಾಗಿ ಮಾತನಾಡಿದ ಮಾತ್ರದಿಂದ ಧರ್ಮಜ್ಞಾನಿ ಎನಿಸುವುದಿಲ್ಲ. ಯಾರು ಸ್ವಲ್ಪವೇ ಕೇಳಿ ಅರಿತಿದ್ದರೂ ಧರ್ಮವನ್ನು ಆಚರಣೆಯಲ್ಲಿ ಇಟ್ಟುಕೊಂಡಿರುವನೋ, ಯಾರು ಧರ್ಮದಿಂದ ವಿಷಯದಲ್ಲಿ ಮೈಮರೆಯದೇ ಇರುವನೋ ಅವನೇ ಧರ್ಮಜ್ಞ ಎನಿಸುವನು. ತಲೆಯ ಕೂದಲು ನರೆತ ಮಾತ್ರದಿಂದ ಸ್ಥಾವಿರನಾಗುವುದಿಲ್ಲ, ಹಿರಿಯ ಎನಿಸುವುದಿಲ್ಲ. ವಯಸ್ಸು ಹೆಚ್ಚಾಗಿರಬಹುದು, ಆದರೂ ಅವನು ವ್ಯರ್ಥವಾಗಿ ಮುದಿಯಾದವನು ಎನಿಸಿಕೊಳ್ಳುತ್ತಾನೆ. ಯಾವನಲ್ಲಿ ಸತ್ಯ, ಧರ್ಮ, ಅಹಿಂಸೆ, ಸಂಯಮ, ದಮ ಇವುಗಳಿರುವವೋ ಅಂಥ ಮಲವನ್ನು ವಾಮನ ಮಾಡಿರುವ ಧೀರನೇ ನಿಜವಾಗಿ ಸ್ಥಾವಿರ. ಹೊಟ್ಟೆ ಕಿಚ್ಚು, ಸ್ವಾರ್ಥ ಇರುವ ಶತನು ಟಕ್ಕ, ಶಟ್ಟ, ಮೋಸಗಾರ, ಒಳ್ಳೆಯ ಮಾತುಗಾರನಾದ ಮಾತ್ರದಿಂದಾಗಲಿ ಮೈಬಣ್ಣದಿಂದಾಗಲಿ ಸೌಂದರ್ಯ, ಸಾಧುರೂಪ ಎಂದು ಎನಿಸಿಕೊಳ್ಳುವುದಿಲ್ಲ. ಯಾರಲ್ಲಿ ಈ ದೋಷಗಳು ಬೇರು ಮುಟ್ಟ ನಾಶವಾಗಿರುವವೋ, ದೋಷಗಳನ್ನು ವಾಮನ ಮಾಡಿರುವ ಆ ಜಾಣನೆ ಸಾಧುರೂಪ. ವ್ರತಗಳನ್ನು ಪಾಲಿಸದೆ ಸುಳ್ಳು ಆಡುವವನು ತಲೆಬೋಳಿಸಿಕೊಂಡವನು ಆದ ಮಾತ್ರದಿಂದ ಶ್ರಮಣ ಸನ್ಯಾಸಿಯಾಗುವುದಿಲ್ಲ. ಇಚ್ಛೆ, ಲಾಭ ಇವುಗಳಿಂದಲೇ ತುಂಬಿರುವವನು ಶ್ರಮಣನಾಗುವನೆ. ಯಾರು ಸಣ್ಣ ಮತ್ತು ದೊಡ್ಡ ಪಾಪಗಳನ್ನು ಶಮನ ಮಾಡಿಕೊಂಡಿರುವನೋ ಅಂಥವನ ಪಾಪಗಳು ಶಮನವಾಗಿರುವುದರಿಂದ ಶ್ರಮಣ ಎನಿಸಿರುವನು. ಮತ್ತೊಬ್ಬರನ್ನು ತಿರಿದು ತಿಂದ ಮಾತ್ರದಿಂದ ಭಿಕ್ಷುವಾಗಲಾರರು. ಎಲ್ಲ ಧರ್ಮ ನಿಯಮಗಳನ್ನು ಅನುಸರಿಸಿದ ಮಾತ್ರದಿಂದ ಕೂಡ ಭಿಕ್ಷುವಾಗುವುದಿಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.